ಅಪಘಾತದಲ್ಲಿ ಮೃತನಾಗಿದ್ದ ತಮ್ಮನ ನೆನಪಿನಲ್ಲಿ ಹುಟ್ಟುಹಬ್ಬ ಆಚರಣೆ, ಉಚಿತ ಹೆಲ್ಮೆಟ್ ನೀಡಿ ಮೆಚ್ಚುಗೆ ಪಡೆದ ಅಣ್ಣ. ಜಿಲ್ಲಾ ಪೊಲೀಸ್ ವತಿಯಿಂದ ಹೆಲ್ಮೆಟ್ ಕಡ್ಡಾಯ, ದ್ವಿಚಕ್ರ ವಾಹನ ಸವಾರರಿಗೆ ದಂಡದ ಬಿಸಿ, ಹೆಲ್ಮೆಟ್ ಖರೀದಿಗೆ ಕ್ಯೂ ನಿಂತ ಸವಾರರು. ಶಿವಾಜಿ ಮಹಾರಾಜರು ಸ್ವಾಭಿಮಾನದ ಸಂಕೇತ, ಭಾರತೀಯರು ಅವರ ಪ್ರೇರಣೆ ತೆಗೆದುಕೊಂಡಿದ್ದಾರೆ, ಶಾಸಕ ಪುಟ್ಟಸ್ವಾಮಿ ಗೌಡ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಯುವಕನೊಬ್ಬ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದ. ಆದರೆ ಯುವಕನ ಅಣ್ಣ ಮಾತ್ರ ತಮ್ಮನ ಮೇಲಿದ್ದ ಅಪಾರ ಪ್ರೀತಿಯಿಂದ ವರ್ಷ ತಮ್ಮನ ಹುಟ್ಟುಹಬ್ಬಕ್ಕೆ ರೋಗಿಗಳಿಗೆ ಅನ್ನ ಸಂತರ್ಪಣೆ ಮಾಡುತ್ತಿದ್ದ. ಈ ಬಾರಿ ತಮ್ಮನ ಸಾವಿನ ರೀತಿ ಇನ್ನೊಬ್ಬರಿಗೆ ಆಗಬಾರದೆಂದು ಉಚಿತ ಹೆಲ್ಮೆಟ್ ವಿತರಿಸಿದ್ದಾರೆ. ಅಂದು ಆಗಸ್ಟ್ 22, 2022ನೇ ಇಸುವಿ. ಅಂದು ಚಿಕ್ಕಬಳ್ಳಾಪುರ ನಗರದ ಜೈಭೀಮ್ ನಗರದ ಅಭಿಷೇಕ್ ಎಂಬ ಯುವಕ ಬೈಕ್ನಲ್ಲಿ ಸಿವಿವಿ ಕ್ಯಾಂಪಸ್ ಗೇಟ್ ಬಳಿ ಬೈಕ್ ಚಲಾಯಿಸ್ತಾ ಇದ್ದ. ಆದರೆ ಎದುರುಗಡೆಯಿಂದ ಯಮನಂತೆ ಬಂದ ಖಾಸಗಿ ಬಸ್ ವಾಹನಕ್ಕೆ ಬೈಕ್ ಡಿಕ್ಕಿ ಹೊಡೆದು ಭೀಕರ ಅಪಘಾತವಾಗಿ ಅಭಿಷೇಕ್ ಸ್ಥಳದಲ್ಲೇ ಮೃತಪಟ್ಟಿದ್ದ. ಆದರೆ ಅಭಿಷೇಕ್ನ ಸಾವಿನ ವಿಚಾರ ಅಣ್ಣ ಬಾಲಾಜಿಗೆ ಸಹಿಸಲಾಗಲಿಲ್ಲ. 19 ವರ್ಷಗಳ ಕಾಲ ಅಣ್ಣ ತಮ್ಮನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಂಡಿದ್ದ. ತಮ್ಮ ಅಭಿಷೇಕ್ ಸಹ ಅಣ್ಣ ಬಾಲಾಜಿ ಅಂದರೆ ಪಂಚಪ್ರಾಣ ಅನ್ನೋ ರೀತಿಯಲ್ಲಿ ಇದ್ದ. ಹೀಗಿರುವಾಗ ಅಭಿಷೇಕ್ ಅಪಘಾತದಲ್ಲಿ ಸಾವನ್ನಪ್ಪಿದ ವಿಚಾರ ತಿಳಿದು ದುಃಖಿತನಾಗಿದ್ದ. ಅಂದಿನಿಂದ ತಮ್ಮ ಅಭಿಷೇಕ್ ಸಾವಿನ ನಂತರ ತಮ್ಮನ ಹುಟ್ಟುಹಬ್ಬದಂದು ಅಣ್ಣ ಬಾಲಾಜಿ ನಗರದ ಸರ್ಕಾರಿ ಜಿಲ್ಲಾಸ್ಪತ್ರೆ ಬಳಿ ರೋಗಿಗಳಿಗೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ರು. ಆದರೆ ಈ ವರ್ಷ ಪೊಲೀಸರ ಜೊತೆ ಕೈಜೋಡಿಸಿ ತಮ್ಮನ ಹುಟ್ಟುಹಬ್ಬವನ್ನು ರಸ್ತೆ ಬದಿ ಕೇಕ್ ಕತ್ತರಿಸಿ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಿಸುವ ಮೂಲಕ ಆಚರಿಸಿದ್ದಾರೆ. ಇಂಪಾರ್ಟೆಂಟ್ ಅಲ್ಲ. ಫೈನ್ ಹಾಕಿಲ್ಲ. ಹೆಲ್ಮೆಟ್ ಹಾಕಲ್ದವ್ರಿಗೆ ನಮ್ಮ ಕಡೆಯಿಂದ ಹೆಲ್ಮೆಟ್ಗಳನ್ನ ವಿತರಣೆ ಮಾಡ್ತಾ ಇದೀವಿ. ಚಿಕ್ಕಬಳ್ಳಾಪುರದಲ್ಲಿ ಮುಂದೆ ಹೆಲ್ಮೆಟ್ ಕಡ್ಡಾಯವಾಗಿರೋದ್ರಿಂದ ಯಾರೇ ಅಡ್ಡಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಕಂಪಲ್ಸರಿ ಅಡ್ಡಾಡ್ಬೇಕಂತ ಹಾಕಿ ಸರ್. ಹೆಲ್ಮೆಟ್ ಹಂಗೆ ಇರ್ಬೇಕಮ್ಮ, ತೆಗಿಬಾರ್ದು. ಮತ್ತೆ ಗಾಡಿ ಎಲ್ಲ ನಡಿ, ಮತ್ತೆ ಹೆಲ್ಮೆಟ್ ಇರೋ ಫೈನ್ ಕಳಿಸ್ತೀವಿ. ಇಲ್ಲಿ ಬಂದಿದ್ಮೇಲೆ ಹಂಗೆ ಬೇಡ. ಗಾಡಿ ನಂಬರ್ ಹೆಲ್ಮೆಟ್ ಯೂಸ್ చేయకూడదంట. ఎందుకు యూజ్ చేయకూడదు ಅಲ್ಲ ಮೇಡಮ್, ನಾನು ಕೇಳ್ತಿರೋದು ಹೆಲ್ಮೆಟ್ ಯಾಕೆ ಯೂಸ್ ಮಾಡಬಾರ್ದು ಅಂತ. ನೀವು ಲಾಂಗ್ ಮಾಡ್ಕೊಡಿ, ಯಾರು ಕಂಪ್ನಿ ಅವ್ರಿಗೆ ಕಾಲ್ ಮಾಡ್ಕೊಂಡು ಮಾತಾಡೋದು ಏನೋ ಪ್ರಾಬ್ಲಮ್. ಅವನು ಒಂದು 19 ವರ್ಷ ಆಯಿತು ನಮ್ಮ ಜೊತೆ ಇದ್ದು ಒಂದು 3 ವರ್ಷದಿಂದ ಆಕ್ಸಿಡೆಂಟ್ ಆಯಿತು. ಇದು ಕ್ಯಾಂಪಸ್ ಹತ್ರ. ಅವನು ತುಂಬ ಒಡನಾಟ ಇತ್ತು. ಹೆಂಗಿಂದ ಯಾರಿಗೂ ಈ ನೋವು ಬರಬಾರ್ದು ಅಂದ್ಬಿಟ್ಟು ವರ್ಷ ನಾನು
ಒಂದು 500 ಜನಕ್ಕೆ ಊಟ ಇದು ಮಾಡ್ತಾಯಿದ್ದೆ, ಅನ್ನದಾನ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಈ ವರ್ಷ ಅದೇ ಇನ್ನೊಂದು ರೀತಿ ಇದು ಮಾಡೋಣ, ಯಾರ ಫ್ಯಾಮ್ಲಿಗೂ ಈ ಥರ ಆಗಬಾರ್ದು ಅಂತ ಒಂದು 50 ಹೆಲ್ಮೆಟು 50 ಜನಕ್ಕೆ ಇದು ಮಾಡೋಣ, ಅವ್ರ ಫ್ಯಾಮ್ಲಿ ಅದು ಸೇಫಾಗಿರುತ್ತಲ್ವ ಇವ್ರಿಗೆ ಹೆಲ್ಮೆಟ್ ಕೊಟ್ಟರೆ ಅಂತ ಇದು ಮಾಡಿ ಎಲ್ಲ ಇದು ಮಾಡಿ ಬದುಕ್ತಿದ್ರು. ಅದೇ ಆ ದೃಷ್ಟಿ ಇಟ್ಕೊಂಡೆ ಇವತ್ತು ಕೆಲಸ ಮಾಡೋಣ ಅಂತ ಅಂದವ್ರು. ಹೋಗ್ಬೇಕಿದ್ರೆ ಅಚಾನಕವಾಗಿ ಸಿವಿಲ್ ಬಸ್ ಬಂದು ಓವರ್ ಸ್ಪೀಡಲ್ಲಿ ಇದಾಯಿತು, ಇದು ಬದುಕ್ತಿದ್ನು. ಆ ದೃಷ್ಟಿಯಿಂದ ಒಂದು 50 ಫ್ಯಾಮ್ಲಿ ಆದರೂ ಸೇಫ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಹೆಲ್ಮೆಟ್ ಇದು ಮಾಡ್ತಾಯಿದ್ದೆ. ಅದೇ ಹೆಲ್ಮೆಟ್ ಇದ್ದರೆ ಒಂದು ಫ್ಯಾಮ್ಲಿ ಒಬ್ಬನ ಕಳ್ಕೊಂಡ್ರೆ ಎಷ್ಟಿದಾಗುತ್ತೆ ಅದು ನಮ್ಗೆ ಗೊತ್ತಾಗುತ್ತೆ, ಅದು ಯಾರಿಗೂ ಆಗಬಾರ್ದು ಅಂತ ಇವತ್ತು ನಾನು ಹೆಲ್ಮೆಟ್ ಕೊಡೋಕ್ಕೆ ಆಗಬಾರ್ದು, ಎಲ್ಲ ಫ್ಯಾಮ್ಲಿನೂ ಇದುರಾಗಿರ್ತಾರೆ ಅಂದ್ಬಿಟ್ಟು ಇದು ಮಾಡ್ತೀನಿ. ಬಾಲಾಜಿ. ಅಂದಹಾಗೆ ಮೃತ ಅಭಿಷೇಕ್ ಅಪಘಾತವಾದ ಸಂದರ್ಭದಲ್ಲಿ ತಲೆಗೆ ಹೆಲ್ಮೆಟ್ ಹಾಕಿದ್ದಿದ್ರೆ ಇಂದು ಅಭಿಷೇಕ್ ಜೀವಂತವಾಗಿರ್ತಾ ಇದ್ದ. ಆದರೆ ದುರದೃಷ್ಟವಶಾತ್ ದೇವರ ಪಾದ ಸೇರಿಕೊಂಡಿದ್ದಾನೆ. ಹೀಗಾಗಿ ತಮ್ಮನ ರೀತಿ ಅಪಘಾತದಲ್ಲಿ ಯಾರೂ ಮೃತಪಡಬಾರದು ಅಂತ ಅಭಿಷೇಕ್ ಹುಟ್ಟುಹಬ್ಬಕ್ಕೆ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಿಸಿ ಸಾರ್ವಜನಿಕರ ಪ್ರಶಂಸೆಗೆ ಬಾಲಾಜಿ ಕಾರಣವಾಗಿದ್ದಾರೆ. ಅಪಘಾತದಲ್ಲಿ ಮೃತಪಟ್ಟರೆ ಅವರು ಕುಟುಂಬದ ಎಷ್ಟೊಂದು ನೋವನ್ನು ಉಂಟು ಮಾಡ್ತಾರಂತ ಒಂದು ಉದಾಹರಣೆಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಸ್ನೇಹಿತರಾದ ಬಾಲು ಅವ್ರ ತಮ್ಮ ಅಭಿಯನ್ನು ಹುಡುಗ 4 ವರ್ಷದಿಂದ ವಾಹನದಿಂದ ಮೃತಪಟ್ಟಿರ್ತಾರೆ. ಆ ನೆನಪಿಗೆ ಪ್ರತಿ ವರ್ಷ ಕೂಡ ಅವನು ಇವತ್ತು ಜನ್ಮದಿನ, ಆ ಅಂಗವಾಗಿ ಪ್ರತಿ ವರ್ಷ ಕೂಡ ಏನಾದರೂ ಒಂದು ಸಮಾಜಕ್ಕೆ ಅವನಿಗೋಸ್ಕರ ನಾನು ಒಂದು ಕೊಡುಗೆಯನ್ನು ಮಾಡ್ಕೊಂಬರ್ಬೇಕು ಅಂತ ಪ್ರತಿ ವರ್ಷವೂ ಏನಾದರೂ ಒಂದು ವಿಶೇಷವಾಗಿ ಮಾಡ್ಕೊಂಬರ್ತಿದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಮೊನ್ನೆ ತಾನೇ ರೀಸೆಂಟ್ಲಿ 4-5 ದಿನ ಹೀಗೆ ವಾಹನದಿಂದ ಅಪಘಾತ ಆಗಿ ಅವರ ತಲೆಯಲ್ಲಿರ್ತಕ್ಕಂಥ ಮೆದುಳು ಕೂಡ ಹೊರಗಡೆ ಬಂದು ತುಂಬ ನೋವನ್ನು ಉಂಟು ಮಾಡಿ ಅವ್ರ ಕುಟುಂಬ ನೋವಲ್ಲಿ ವ್ಯಕ್ತಪಡಿಸಿದ್ರು. ಆ ಮುಂದಿನ ಆಲೋಚನೆಯನ್ನು ಮಾಡಿ ಇವತ್ತು ಬಾಲವರು ನನ್ನ ತಮ್ಮನ ನೆನಪಿಗೋಸ್ಕರನ ಒಂದು ಒಳ್ಳೆಯ ಕಾರ್ಯ ಮಾಡೋಣ ಅಂತ ಹೇಳ್ಕೊಂಡಾಗ 50 ಜನಕ್ಕೆ ಉಚಿತವಾಗಿ ಹೆಲ್ಮೆಟ್ಗಳನ್ನು ಕೊಟ್ಟು ಅವ್ರ ಪ್ರಾಣ ರಕ್ಷಣೆ ಮಾಡಲಿ, ಅವ್ರ ಕುಟುಂಬವಾಗಿ ಆಶ್ರಯಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರು ಇವತ್ತು ಹುಟ್ಟುಹಬ್ಬನ ಸರಳವಾಗಿ ಒಂದು ಸಮಾಜಮುಖವಾಗಿ ಯೋಚನೆ ಮಾಡಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಬಯಸೋಕ್ಕೆ ಇಷ್ಟಪಡ್ತೀನಿ. ಇನ್ನು ಅಣ್ಣ ತಮ್ಮನ ಬಾಂಧವ್ಯದಿಂದ ತಮ್ಮನ ಸಾವಿನ ನೆನಪಿನಲ್ಲಿ ಹೆಲ್ಮೆಟ್ ವಿತರಿಸಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರನು ತನ್ನ ಕುಟುಂಬಕ್ಕೆ ಆಸರೆಯಾಗಿದ್ದರೆ ಸವಾರನ ಜೀವಕ್ಕೆ ಹೆಲ್ಮೆಟ್ ಆಸರೆಯಾಗಿರ್ತದೆ. ಆದ್ದರಿಂದ ಪ್ರತಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಲಿ ಎಂಬುದೇ MMTV ವಾಹಿನಿಯ ಆಶಯವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲಾ ಪೊಲೀಸರು ಹೆಲ್ಮೆಟ್ ಕಡ್ಡಾಯಗೊಳಿಸಿ ಸಿಕ್ಕವರಿಗೆ ದಂಡ ಹಾಕಿದ್ದೇ ತಡ. ರಸ್ತೆ ಬದಿಗಳಲ್ಲಿ ಹೆಲ್ಮೆಟ್ ಮಾರುತ್ತಿದ್ದ ಅಂಗಡಿಗಳ ಮುಂದೆ ಹೆಲ್ಮೆಟ್ಗಾಗಿ ಕ್ಯೂ ನಿಂತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿ ಆದೇಶ ಹೊರಡಿಸಿ ಸವಾರರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟು ಡಿಸೆಂಬರ್ 12ರಿಂದಲೇ ಆದೇಶ ಜಾರಿ ಮಾಡಿದ್ದಾರೆ. ಈ ಕುರಿತಾಗಿ ಪೊಲೀಸ್ ಇಲಾಖೆ ಸಾರ್ವಜನಿಕ ಪ್ರದೇಶ, ಶಾಲಾ ಕಾಲೇಜುಗಳ ಬಳಿ ಅರಿವು ಮೂಡಿಸಿದರು. ಆದರೂ ಬೇಜವಾಬ್ದಾರಿತನದಿಂದ ಕೆಲವು ದ್ವಿಚಕ್ರ ವಾಹನ ಸವಾರರು ರಸ್ತೆಗಿಳಿದಿದ್ರು. ಪೊಲೀಸರು ದಂಡ ಹಾಕಿ ಬಿಸಿ ಮುಟ್ಟಿಸಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಹೆಲ್ಮೆಟ್ ವ್ಯಾಪಾರಿಗಳು ಚಿಕ್ಕಬಳ್ಳಾಪುರ ನಗರದಲ್ಲಿ ರಸ್ತೆಗಳಲ್ಲಿ ಹೆಲ್ಮೆಟ್ ವ್ಯಾಪಾರಿಗಳ ಮಳಿಗೆಗಳು ತಲೆ ಎತ್ತಿವೆ. ಪೊಲೀಸರ ಕಠಿಣ ಕ್ರಮಕ್ಕೆ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಕೊಳ್ಳಲು ಮುಗಿಬೀಳುವಂತಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನವರೇ ಸ್ಥಳೀಯರು ಇದು ಹೆಲ್ಮೆಟ್ ಒಳ್ಳೆಯದೇ, ಕಡ್ಡಾಯ ಮಾಡ್ತಿರೋದು ಒಳ್ಳೆಯದೇ, ನಮ್ಮ ಒಳ್ಳೆಯದಕ್ಕಾಗಿಯೇ. ಹೆಲ್ಮೆಟ್ಟು ಸ್ವಲ್ಪ ಏನಂದರೆ ಸ್ವಲ್ಪ ಇರೋದರಲ್ಲಿ ಸ್ವಲ್ಪ ಇದು ಕೊಟ್ಟು ಸ್ವಲ್ಪ ಲೀನಿಯನ್ಸ್ ಕೊಟ್ಟು ಸಾಹೇಬ್ರುಗಳು ಸ್ವಲ್ಪ ಇದು ಒಂದು ಎಚ್ಚರಿಕೆ ಕೊಟ್ಟು ಇದು ಮಾಡಲಿ. ಸಡನ್ನಾಗಿ ಏನು ಪನಿಷ್ಮೆಂಟ್ ಕೊಡೋದು ಬೇಡ ಸರ್, ಅದು ರಿಕ್ವೆಸ್ಟ್ ನಂದಷ್ಟೇ. ಮಾಡಲಿ, ಒಳ್ಳೆಯದೇ ಇದು, ಕಡ್ಡಾಯ ಆದರೆ ಭಾಳ ಒಳ್ಳೆಯದು ಸರ್. ನಾವು ಇದಕ್ಕೆ ಬಂದಿದ್ವಿ, ಕೋರ್ಟ್ ಕೆಲಸಕ್ಕೆ ಬಂದಿದ್ವಿ. ನಂತರ ಈಗ ಹೆಲ್ಮೆಟ್ ಕಡ್ಡಾಯ ಅಂದಿದ್ದಕ್ಕೆ ನಾವು ಅದನ್ನು ನಿಜವಾಗ್ಲೂ ಪಾಲಿಸ್ತೀವಿ. ಯಾಕಂದರೆ ಅಧಿಕಾರಿಗಳು ಹೇಳ್ತಾರೆ ನಮ್ಮ ಒಂದು ಸೇಫ್ಟಿಗಾಗಿ, ನಮ್ಮ ರಕ್ಷಣೆಗಾಗಿ ಅದನ್ನು ನಿಜವಾಗ್ಲೂ ಸ್ವಾಗತಿಸ್ತೀವಿ. ಅಂದರೆ ಇದೊಂದು ಸ್ವಲ್ಪ ಹೆಲ್ಪ್ ಮಾಡಬೇಕಷ್ಟೇ ಅಧಿಕಾರಿಗಳು. ನೋಡಿದೆ ನಾವು ಹಿರಿಯ ಅಧಿಕಾರಿಗಳೆಲ್ಲ ಭಾಳಷ್ಟು ಜನ ಇದು ಶ್ರಮ ಪಡ್ತಿದ್ರು, ಅವ್ರು ಪಡ್ತಾ ಇರೋದು ನಮ್ಮ ಒಳ್ಳೆಯದಕ್ಕೆ ಆಗಲಿ. ಅದಕ್ಕೆ ನಿಜವಾಗ್ಲೂ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸೋದು ಭಾಳ ಒಳ್ಳೆಯದು. ಅಂದರೆ ಹೆಲ್ಮೆಟ್ ಕಳ್ತನ ಮಾಡೋರು ಇದ್ದಾರೆ, ಅವ್ರನ್ನ ಅವಾಯ್ಡ್ ಮಾಡಿಸ್ಬೇಕು ಇವರು. ಅದಂತೂ ಈಗ ಈ ಡಿಮ್ಯಾಂಡ್ ಆಗಿರೋದ್ರಿಂದ ಹೆಲ್ಮೆಟ್ ಕಳ್ತನ ಮಾಡೋರು ಜಾಸ್ತಿ ಆಗ್ತಾರೆ. ಆ ಕಾರಣದಿಂದ ಈಗ ಅವ್ರನ್ನ ಎಲ್ಲಿ ಸಿಕ್ಕಿದ್ರು ಅವ್ರನ್ನೂ ಸ್ವಲ್ಪ
ಕಂಟ್ರೋಲ್ ಮಾಡಿಸ್ಬೇಕಾಗಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸರ್. ಹೌದು ಸರ್, ನೋಡಿ ಇಷ್ಟು ದಿನ ಹೆಲ್ಮೆಟ್ ಇಟ್ಕೊಂಡಿದ್ರು ವ್ಯಾಪಾರ ಇರಲಿಲ್ಲ. ಇವತ್ತು ಹೆಲ್ಮೆಟ್ಗಳಿಗೆ ನಾವೇ ಹೋಗ್ತಾ ಇದ್ದೀವಿ, ಮುಗಿ ಬೀಳ್ತಾ ಇದ್ದೀವಿ. ಆ ಥರ ಆಗ್ತಾಯಿದೆ ಹೆಲ್ಮೆಟ್ಗಳಿಗೆ. ಸಾಧ್ಯವಾದಷ್ಟು ಇದು ಕಂಟ್ರೋಲ್ ರೇಟ್ ಕೊಟ್ಟು ಸ್ವಲ್ಪ ಹೆಲ್ಪ್ ಮಾಡಿದರೆ ಸ್ವಲ್ಪ ಸಾರ್ವಜನಿಕರಿಗೂ ಒಳ್ಳೆಯದೇ, ಅದು ಒಳ್ಳೆಯದೇ ಆಗಲಿ ಸರ್. ಸರ್ ಚೆನ್ನಾಗಿ ಆಗ್ತಾಯಿದೆ, ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ಮುಗಿ ಬೀಳ್ತಾ ಇದ್ದಾರೆ ಹೆಲ್ಮೆಟ್ಗೆ. ಯಾಕಂದರೆ ಕಡ್ಡಾಯ ಆದಾಗ ಅದು ಸಾಮಾನ್ಯ ಆಗೋದು, ಅದರಿಂದ ನಾವು ತಗೊಳ್ತಾ ಇದ್ದೀವಿ ಸರ್. ಇವತ್ತು ಸರ್ ಈಗ ಹೆಲ್ಮೆಟ್ಗೂ ಪ್ರತಿಯೊಂದು ಇದರಲ್ಲಿನೂ ಇವತ್ತಿನ ದಿನದಲ್ಲಿ ಏನು ಹೇಳೋಂಗಿಲ್ಲ. ಆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ 50-100 ಜಾಸ್ತಿ ಮಾಡಿರ್ಬೋದು ಅವರು ಒಂದು ಇದಕ್ಕಾಗಿ. ಇವತ್ತಿನ ದಿನದಲ್ಲಿ ಪ್ರತಿಯೊಂದು ಡಿಮ್ಯಾಂಡ್ ಜಾಸ್ತಿನೇ ಇದೆ, ಸ್ವಲ್ಪ ಅಷ್ಟೇ, ಇನ್ನೇನಿಲ್ಲ, ಅದು ಸೇಫ್ಟಿ. ಅಂದಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಪೊಲೀಸರು ಹೆಲ್ಮೆಟ್ ಕಡ್ಡಾಯ ಕುರಿತಾದ ಕಟ್ಟುನಿಟ್ಟಿನ ಕ್ರಮ ವಹಿಸಿದ್ದಾರೆ. ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು ಎಂದು ಪೊಲೀಸರು ಅಲ್ಲಲ್ಲಿ ಬೀಡು ಬಿಟ್ಟಿದ್ರು. ಹೆಲ್ಮೆಟ್ ಹಾಕದೆ ಬಂದವರಿಗೆ ಲಬಕ್ ಅಂತ ಹಿಡಿದು ಪಟಕ್ ಅಂತ ಫೈನ್ ಹಾಕಿ ಕಳುಹಿಸುತ್ತಾರೆ. ಇದರಿಂದ ದ್ವಿಚಕ್ರ ವಾಹನ ಸವಾರರು ಎಲ್ಲಿ ಪೊಲೀಸರು ದಂಡ ಹಾಕ್ಬಿಡ್ತಾರೆ ಎಂದು ಮುಂಚಿತವಾಗಿಯೇ ಹೆಲ್ಮೆಟ್ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಂತು ಹೆಲ್ಮೆಟ್ ಖರೀದಿಸಿದ್ದಾರೆ. ಹೆಸರು ಅಜಯ್ ಅಂತ, ಚಿಕ್ಕಬಳ್ಳಾಪುರ ನಿವಾಸಿ. ಹೆಲ್ಮೆಟ್ಸ್ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ ಫ್ಯಾಮಿಲಿಗೂ, ನಮಗೆ ತಮ್ಮ ತಂಗಿಗೆಲ್ಲ 3 ತೊಗೊತಾ ಇದ್ದೀವಿ. ಎಲ್ಲ 600 ಹೇಳ್ತಾ ಇದ್ದಾರೆ, ಅದು ನೋಡಬೇಕು ಇನ್ನು. ಮತ್ತು ಇವರು ಮತ್ತೆ ಯಾವಾಗ ಅಂದರೆ ಅವಾಗ ರೂಲ್ಸ್ ಸಿಕ್ಕಿದ್ದಾರೆ. ಮತ್ತು ಈ ರೂಲ್ಸ್ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ. ಮತ್ತು ಮಿಡ್ಲಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ. ಇದೇ ರೂಲ್ಸ್ ಕಂಟಿನ್ಯೂ ಆದರೆ ಎಲ್ಲ ಏರ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಇವ್ರು ರೂಲ್ಸು ಲಾಸ್ಟ್ ತನಕ ಇರಬೇಕು ಅಂತ ಹೇಳ್ತಾ ಇದ್ದೀವಿ. ಪರ್ಚೇಸ್ ಮಾಡೋಕೆ ಒನ್ ಟೈಮ್ ಪರ್ಚೇಸ್ ಮಾಡ್ಬೋದು, ನಮ್ಮ ಲೈಫ್ ಬಗ್ಗೆ ಹೇಳ್ತಾ ಇದ್ದಾರೆ. ಅದೇ ರೂಲ್ಸು ಲಾಸ್ಟ್ ತನಕ ಇರಬೇಕಂತ ನಾವು ಅಂದ್ಕೊತಾ ಇದ್ದೀವಿ. ಬಿಫೋರ್ ಹೆಲ್ಮೆಟ್ಸೇ ಕಾಣಿಸ್ತಾ ಇಲ್ಲ, ಇವಾಗ ಹೆಜ್ಜೆಗೂ ಹೆಲ್ಮೆಟ್ಸು ಶಾಪ್ ಸಿಕ್ಕಿದ್ದಾರೆ. ಜನ ನೀವೇ ನೋಡ್ಬೋದು, ಬ್ಯಾಕ್ ಸೈಡು ಬರ್ತಾ ಇದ್ದಾರೆ. ಇವಾಗ ಅವ್ರ ಟೈಮು ದುಬಾರಿ ಆಗ್ತಾನೆ ಇದ್ದಾರೆ. ಇವಾಗ ಅವ್ರ ಟೈಮು ಹೆಲ್ಮೆಟ್ ಟೈಮ್ ಇವಾಗ ತಗೊಳ್ಳೇಬೇಕು, ಇಲ್ಲಾಂದರೆ ಪೊಲೀಸ್ ಚಲನ್ ಕಟ್ಟಬೇಕು. ಇನ್ನು ಪೊಲೀಸ್ ಇಲಾಖೆ 12/12/2025 ಹೆಲ್ಮೆಟ್ ಕಡ್ಡಾಯ ಮಾಡಿ ಆದೇಶ ಹೊರಡಿಸಿತ್ತು. ಹೆಲ್ಮೆಟ್ ಧರಿಸದೇ ಇದ್ದ ದ್ವಿಚಕ್ರ ವಾಹನ ಸವಾರರಿಂದ ದಿನಾಂಕ 12 ಮತ್ತು 13 2 ದಿನಗಳಲ್ಲೇ 2445 ದ್ವಿಚಕ್ರ ವಾಹನ ಸವಾರರಿಂದ 12,23,300 ರೂಗಳನ್ನು ದಂಡ ವಸೂಲಿ ಮಾಡಿ ಬಿಸಿ ಮುಟ್ಟಿಸಿದ್ದಾರೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರ ರಕ್ಷಾ ಕವಚವೆಂದೇ ಕರೆಯುವ ಹೆಲ್ಮೆಟ್ ಅನ್ನು ಧರಿಸದೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿತ್ತು. ಇದೀಗ ಪೊಲೀಸರ ಹೆಲ್ಮೆಟ್ ಕಡ್ಡಾಯದ ಆದೇಶದಿಂದ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸುವುದರಿಂದ ಅಪಘಾತಗಳ ಸಂಖ್ಯೆ ಇಳಿಮುಖವಾಗಿ ಸಾವು ನೋವಿನ ಪ್ರಕರಣಗಳ ಇಳಿಕೆ ಕಾಣುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಇದೀಗ ಪೊಲೀಸ್ ಇಲಾಖೆಯ ಕಾರ್ಯಕ್ಕೆ ಸಾರ್ವಜನಿಕರು ಸಲಾಂ ಹೊಡೆದಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಈ ನೀರು ವಾಟರ್ ಪ್ಯೂರಿಫೈರ್ ಇಂದಾನೆ ತಗೊಂಡಿರೋದು, ತುಂಬಾ ಶುದ್ಧವಾಗಿದೆ ಅಂತ ಅನಿಸ್ತಾ ಇದೆಲ್ಲ. ಲೆಟ್ಸ್ ಡೂ ಎ ರಿಯಾಲಿಟಿ ಚೆಕ್. ಈ ಆನ್ಲೈನು ಅಥವಾ ಲೋಕಲ್ ವಾಟರ್ ಪ್ಯೂರಿಫೈರ್ಗಳಲ್ಲಿರೋ ಫಿಲ್ಟರ್ಗಳಲ್ಲಿ BPA ಅಂದರೆ ಬಿಸ್ಫೆನಾಲ್ ಎ ಅನ್ನೋಂಥ ಒಂದು ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮಕ್ಕಳ ಕುಂಠಿತ ಬೆಳವಣಿಗೆ, ಇನ್ಫರ್ಟಿಲಿಟಿ, ಮಹಿಳೆಯರಲ್ಲಿ PCOD, ಟೈಪ್ 2 ಡಯಾಬಿಟೀಸು, ಬ್ಲಡ್ ಪ್ರೆಷರು ಹಾಗೂ ಕ್ಯಾನ್ಸರ್ ಅಂತ ರೋಗನೂ ಬರ್ಬೋದು. ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈರ್ಗಳನ್ನು ಸರ್ಕಾರನೇ ನಿಷೇಧ ಮಾಡಿದೆ. ಹಾಗಾದರೆ ಆಲ್ರೆಡಿ ನಿಮ್ಮ ಮನೇಲಿ ವಾಟರ್ ಪ್ಯೂರಿಫೈರ್ಗಳಿದಾವಲ್ಲ, ಅವನ್ನೇನು ಮಾಡಿ? ನಿಮ್ಮ ಮನೆಯಲ್ಲಿರೋ ವಾಟರ್ ಪ್ಯೂರಿಫೈರ್ಗಳಿಗೇನೆ ISI BIS ಸರ್ಟಿಫೈಡ್ ಆಗಿರುವಂತಹ ಒಳಗಿನ ಫಿಲ್ಟರ್ಸ್, ಪೈಪ್ಸ್, ಕನೆಕ್ಟರ್ಸ್ ಎಲ್ಲನೂ ಬದಲಾಯಿಸ್ಕೊಡಿ. ಕೇವಲ 3,800 ರೂಪಾಯಿಗೆ 1 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ. ಈ ಲಿಮಿಟೆಡ್ ಪೀರಿಯಡ್ ಆಫರ್ನ ಮಿಸ್ ಮಾಡ್ಕೊ. ನೀವು ಪ್ರೀತಿಸುವ ಕುಟುಂಬದ ಆರೋಗ್ಯಕ್ಕಾಗಿ ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ಸನ್ನೇ ಬಳಸಿ. ಈ ಕೂಡಲೇ ಆರ್ಡರ್ ಮಾಡಲು ಈ ನಂಬರ್ಗಳನ್ನು ಸಂಪರ್ಕಿಸಿ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್ ಇಕೋಟೋನ್ ಇನ್ಕಾರ್ಪೊರೇಷನ್ ಟ್ರ್ಯಾಕ್ಟರ್ ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, BB ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾಂಡೀರ್ ಚೆನ್ನಾಗೈತಿ ಗಾಡಿ,
ಈಗ 1 hour ಮಾಡೋ ಕೆಲಸನ 20 ಮಿನಿಟ್ಸ್ ಮಾಡ್ತಿದ್ದು. ನನ್ನ ಹತ್ರ ಹೇಳಿದ್ದೇವೆ ಈ ಥರದ್ದು. ಆಲ್ಮೋಸ್ಟ್ ಆಲ್ ಈಗ 6 years ಆಯ್ತು ನಾನು ಯೂಸ್ ಮಾಡೋಕ್ಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. Another number 9972817644. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. DC or DTCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶಿವಾಜಿ ಅವರನ್ನು ಮರಾಠ ಜನಾಂಗದ ಮಹಾರಾಜ ಎಂದು ತಿಳಿಯುವುದಿಲ್ಲ. ಇಡೀ ಭಾರತ ದೇಶದಲ್ಲಿ ಸ್ವಾಭಿಮಾನಿಯ ಸಂಕೇತ ಎಂದು ಇಡೀ ಭಾರತೀಯರು ಅವರ ಪ್ರೇರಣೆಯನ್ನ ತೆಗೆದುಕೊಂಡಿದ್ದಾರೆಂದು ಶಾಸಕ ಪುಟ್ಟಸ್ವಾಮಿ ಗೌಡ ಹೇಳಿದರು. ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹೋಬಳಿಯ ತರಿತಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದ್ಯಾವಸಂದ್ರ ಗ್ರಾಮದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಯುವಕರ ಬಳಗ ವತಿಯಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ಶಾಸಕ KH ಪುಟ್ಟಸ್ವಾಮಿ ಗೌಡ ಲೋಕಾರ್ಪಣೆ ಮಾಡಿದರು. ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಛತ್ರಪತಿ ಶಿವಾಜಿ ಅವರ ಶೌರ್ಯ, ಸಾಹಸ, ಸ್ವಾಭಿಮಾನದ ಬಗ್ಗೆ ಗುಣಗಾನ ಮಾಡಿದರು. ಇಡೀ ವಿಶ್ವವೇ ಅವರ ಶೌರ್ಯವನ್ನ ಮೆಚ್ಚುತ್ತದೆ. ಭಾರತ ಖಂಡದ ಸೈನಿಕರು ಶಿವಾಜಿ ಹೆಸರನ್ನ ಹೇಳಿ ಪ್ರೇರಣೆ ತೆಗೆದುಕೊಳ್ಳುತ್ತಾರೆ. ಶಿವಾಜಿ ಅವರನ್ನ ಮರಾಠ ಜನಾಂಗದ ಮಹಾರಾಜ ಎಂದು ತಿಳಿಯುವುದಿಲ್ಲ. ಇಡೀ ಭಾರತ ದೇಶದಲ್ಲಿ ಸ್ವಾಭಿಮಾನಿಯ ಸಂಕೇತ ಎಂದು ಇಡೀ ಭಾರತೀಯರು ಅವರ ಪ್ರೇರಣೆಯನ್ನ ತೆಗೆದುಕೊಂಡಿದ್ದಾರೆ ಎಂದರು.
ಒಂದು ಪ್ರತಿಮೆನ ಮಾತ್ರ ಸುಮ್ಮನೆ ಬರೀ ಪ್ರತಿಮೆ ಅಲ್ಲ ಅದು ನಿಮ್ಮ ಒಂದು ಶೌರ್ಯದ ನಿಮ್ಮ ಜನಾಂಗದ ಒಂದು ಪ್ರತೀಕ, ಒಂದು ಪ್ರೇರಣೆ ನಿಮಗೆ ಆ ಧೈರ್ಯ. ಅದರಿಂದ ಬಹಳಷ್ಟು ಪ್ರತಿಭೆಗಳನ್ನ ನಾವೆಲ್ಲ ಸ್ಥಾಪನೆ ಮಾಡ್ತಾ ಇದ್ರಿ. ಅದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂತ ವಿಚಾರ. ನಿಮ್ಗೆ ಒಂದು ಪ್ರೇರಣೆ ಕೊಡ್ಬೇಕಾದ್ರೆ ನಿಮ್ಮ ಶೌರ್ಯ, ನಿಮ್ಮ ಚರಿತ್ರೆಯನ್ನ ಯಾವತ್ತೂ ಕೂಡ ಜ್ಞಾಪಕ ಇಟ್ಕೋಬೇಕಾದ್ರೆ ಈ ದಿನ ಶಿವಾಜಿಯವರ ಪ್ರತಿಭೆ ನಿಮಗೆ ಪ್ರೇರಣೆ ಆಗಿ ನಿಮ್ಮ ಮುಂದಿನ ಜನಾಂಗಕ್ಕೂ ಕೂಡ ಅದು ಒಂದು ಸಂಕೇತವಾಗಿ ಉಳಿದು ಬರಬೇಕಾಗ್ತದೆ. ಇಂಥ ಒಂದು ಪ್ರತಿಮೆಯನ್ನ ಇವತ್ತು ಸೂರ್ಯ ಸ್ಥಾಪನೆ ಮಾಡಿದ್ರು. ಈ ಸ್ಥಾಪನೆ ಮಾಡಿದಂತ ಇದು ಕಾರಣಕರ್ತರಾದಂತ ಎಲ್ಲರೂ ಕೂಡ ವಂದಿಸಿ ನಮ್ಮ ಮುಂದಿನ ದಿನಗಳಲ್ಲೂ ಕೂಡ ಶಿವಾಜಿಯವರ ಆದರ್ಶಗಳು, ಆ ಸ್ವಾಭಿಮಾನ, ಆ ರಾಷ್ಟ್ರ ಪ್ರೇಮವನ್ನ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಶಿವಾಜಿಯವರನ್ನು ಕೇವಲ ಮರಾಠಿಯ ಒಬ್ಬ ಮಹಾರಾಜ ಅಂತ ಯಾವುದಕ್ಕಾಗಲ್ಲ, ಭಾರತೀಯರು ಎಲ್ಲರೂ ಕೂಡ ನಮ್ಮ ಸ್ವಾಭಿಮಾನದ ಸಂಕೇತ ಅಂತ ಅಂದ್ಬಿಟ್ಟು ಶಿವಾಜಿಯವರ ಇಡೀ ಭಾರತೀಯರು ಇವತ್ತು ಅವರ ಅವರ ಪ್ರೇರಣೆ ತಂದಿದ್ದಾರೆ. ಅದರಿಂದ ನೀವೊಬ್ಬರೇ ಅಲ್ಲ, ಈ ಶಿವಾಜಿಯ ಪ್ರತಿಮೆ ಪ್ರತಿಯೊಬ್ಬ ಭಾರತೀಯರ ಒಂದು ಪ್ರೇರಣೆ ಅಂತ ಹೇಳ್ತಾ ಅವರ ತತ್ವ ಆದರ್ಶಗಳನ್ನ, ಅವರ ಸ್ವಾಭಿಮಾನವನ್ನ ಮುಂದೂ ಕೂಡ ನಾವು ಹಿಂಗೆ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ರಾಷ್ಟ್ರ ಪ್ರೇಮ ಹಿಂಗೆ ಇರಲಿ ಅಂತ ಹೇಳ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದಂತ ಎಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕ್ಷತ್ರಿಯ ಮರಾಠ ಒಕ್ಕೂಟ ಅಧ್ಯಕ್ಷ ಶ್ಯಾಮ್ ಸುಂದರ್ ಗಾಯಕ್ವಾಡ್, ಮುಖ್ಯ ಭಾಷಣಕಾರರಾದ ಜಗನ್ನಾಥರಾವ್ ಹಸುಳೆ, ಕರ್ನಾಟಕ ಕ್ಷತ್ರಿಯ ಮರಾಠ ಒಕ್ಕೂಟದ ಉಪಾಧ್ಯಕ್ಷ ಲಕ್ಷ್ಮಣ್ ರಾವ್ ಚವಣ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಮರೆಡ್ಡಿ, ರಮೇಶ್ ರಾವ್ ಶಿಲ್ಕೆ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಶಿಡ್ಲಘಟ್ಟ ನಗರದಲ್ಲಿ ಮಹಿಳೆ ಮೇಲೆ ಹಲ್ಲೆ ನಡೆಸಿ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಶಿಡ್ಲಘಟ್ಟ ನಗರದ ಇಲಾಖೆ ನಗರದಲ್ಲಿ ಮಹಿಳೆ ಮೇಲೆ ಹಲ್ಲೆ ನಡೆಸಿ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನಗರ ಪೊಲೀಸ್ ಠಾಣೆ ಪಿಎಸ್ಐ ವೇಣುಗೋಪಾಲ್ ಮತ್ತು ಸಿಬ್ಬಂದಿ ತನಿಖೆಯನ್ನ ಕೈಗೊಂಡು ಹಲ್ಲೆಗೊಳಗಾದ ಮಹಿಳೆಯ ಮಗನ ಮನೆಯಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾಗಳ ಡಿವಿಆರ್ ವಶಪಡಿಸಿಕೊಂಡರು. ಇದೇ ವೇಳೆಯಲ್ಲಿ ಅಜ್ಮೀರ್ ಪ್ರವಾಸವನ್ನ ಮುಗಿಸಿ ವಾಪಸ್ ಮರಳಿದ ದರೋಡೆಗೊಳಗಾದ ಮಹಿಳೆಯ ಪತಿ ಸಿರಾಜ್ ಮತ್ತು ಆತನ ಮಗ ಖ್ವಾಜಾ ವಿಭಿನ್ನ ಹೇಳಿಕೆ ನೀಡುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ನಮ್ಮ ಮನೆಯಲ್ಲಿ ಕಳ್ಳತನ ಹೊಸದಲ್ಲ. ನಾವು ಪ್ರವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಕಳ್ಳತನಗಳು ನಡೆಯುತ್ತಿದೆ. ಅಜ್ಮೀರಿಗೆ ತೆರಳುವ ಮುನ್ನವೇ ಮುಬಾರಕ್ ಎಂಬುವರು ಮನೆಯಲ್ಲಿ ಕಳ್ಳತನ ಆಗುತ್ತಿದೆ ಎಂದು ತಮ್ಮ ಟಿಕೆಟ್ ಕ್ಯಾನ್ಸಲ್ ಮಾಡಿಸಿದ್ದು, ಇದೀಗ ನಮ್ಮ ಮನೆಯಲ್ಲಿ ಕಳ್ಳತನ ನಡೆದಿದೆ. ಇದರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಯಬೇಕು, ತಪ್ಪಿತಸ್ಥರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ರು. ವಾರ್ಡ್ ನಂಬರ್ 20 ನಮ್ಮ ಹೆಸರು ಸಿರಾಜು, ನಮ್ಮ ಹೆಸರು ನೆಂಟಿಯಟ್ಟು ಮುಬಾರಕ್ ಜಾನ್. ಆಮೇಲೆ ಅವರು 4ನೇ ತಾರೀಕು ನಾವು ಟೂರ್ ಹೋಗಬೇಕಾಯ್ತು. ಅವರು 30ನೇ ತಾರೀಕು ನಾವು ಬರೋಲ್ಲ, ಕ್ಯಾನ್ಸಲ್ ಮಾಡಿಬಿಡಿ ಅಂದರು. ಅವರು ನಮ್ಮ ಜೊತೆಯಲ್ಲಿ ಟೂರ್ ಬರಲಿಲ್ಲ. ಯಾಕೆ ಬರೋಲ್ಲ ಅಂದರೆ ಕಳ್ತನ ಆಗಿಬಿಡ್ತದೆ ನಾವು ಬಂದರೆ ಅಂದರು. ಯಾಕೆ ಆಗಿಬಿಡ್ತದೆ ಅಂದರೆ ನಮ್ಗೆ ಯಾವುದು ಗೊತ್ತಿಲ್ಲ. ಇವರು ಕಳ್ತನ ಮಾಡಿದರೆ ಇವಾಗ ಅವರೇ ಮಾಡಿರ್ತಾರೆ, ಬೇರೆಯವ್ರು ಮಾಡೋಕ್ಕೆ ಚಾನ್ಸ್ ಇಲ್ಲ. ಅದು ಒಂದು 40 ಸಾರಿ ತೊಗೊಂಡಿದ್ದೀವಿ ನಾವು. 1 ಕೆಜಿ ಒಂದು 40 ಸಾರಿ ತೊಗೊಂಡಿದ್ದೀವಿ. ಒಂದೇ ಸರಿ ಇಲ್ಲ. 5 ಗ್ರಾಮು, 10 ಗ್ರಾಮು, 20 ಗ್ರಾಮು ಹಂಗೆ ಅವ್ರಿಷ್ಟ ಆಯ್ತದೆ. ನಮ್ಮ ಹತ್ರ ಇಲ್ಲ. 400 ತೊಗೊಂಡಿರೋದು. उमच कर रहे थे, उनका भाई डाउट हमना. अब दूसरा कौन भी करें? खाजा बोल हमारा बता. मेरा नाम खाजा, मुबारक करने वाला आप हमारा अम्मा 8 साल के बोल भी सेम ऐसा चोरी हुई थी. ये सेम मैटर हमें काम गए टेम्पो चोरी हो गई. वो भी ऐसा धंडलाई मिले नहीं. मालूम हुआ ऐसा जो छोड़ा ला. ये वैसा होता है, ये भी वैसा जो किरकिरी करेंगे. ಇನ್ನು ಮಹಿಳೆ ಮೇಲೆ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿದ ಪ್ರಕರಣಕ್ಕೆ ಇದೀಗ ಹೊಸ ತಿರುವು ಪಡೆದುಕೊಂಡಿದ್ದು, ಈಗ ಪತಿಯ ಹೇಳಿಕೆಯಿಂದ ಹಲವು ಅನುಮಾನಗಳನ್ನ ಮೂಡಿಸಿದಂತಾಗಿದೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವೋಲ್ಸ್,
ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, sun film, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986744492. Another number 08156272799. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದರೆ ಬಿಸ್ಫೆನಾಲ್ ಎ ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದರೆ ಸೊಲ್ಯೂಷನ್ ಏನು? ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆಯ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 year ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 years ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಸೆಲ್ ಯೋರ್ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ
ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಒಟ್ಟು 7,171 ಪ್ರಕರಣಗಳು ಮತ್ತು ವ್ಯಾಜ್ಯಪೂರ್ವ 90,101 ಪ್ರಕರಣಗಳನ್ನು ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ TP ರಾಮಲಿಂಗೇಗೌಡ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಲೋಕ್ ಅದಾಲತ್ನಲ್ಲಿ ನೀಡುವ ತೀರ್ಪು ನ್ಯಾಯಾಲಯದಲ್ಲಿ ಸಹಜವಾಗಿ ನಡೆಯುವ ಪ್ರಕರಣಗಳ ತೀರ್ಪುಗಳಿಗಿಂತ ಭಿನ್ನ. ಉಭಯ ಕಕ್ಷಿದಾರರಿಗೂ ಸಮಾಧಾನ, ನೆಮ್ಮದಿ ಹಾಗೂ ಸಮಯ ಉಳಿತಾಯ ಆಗುತ್ತದೆ ಎಂದು ತಿಳಿಸಿದರು. ಮಾತಾಡಲಿಕ್ಕೆ ಸರಿಯಾದ ಸೂಕ್ತ ಸಮಯವಲ್ಲ. ಆದರೂ ಈಗ ನಮ್ಮ ಕೆಲಸ ಅದು ಟೀಮ್ಸ್ ಅನ್ನು ನಾವೆಲ್ಲ ಕೇಳಿದ್ವಿ. ನಮ್ಮ ಕೆಲಸ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ನಮ್ಮ ರಾಜ್ಯ ಮಟ್ಟದಲ್ಲಿ, ನಾವು DNSC ಅವರು ಜಿಲ್ಲಾ ಮಟ್ಟದಲ್ಲಿ, ಅದೇ ರೀತಿ ಪ್ರತಿ ತಾಲೂಕಲ್ಲಿ 4 ಸಮಿತಿಗಳು ಕೆಲಸ ಮಾಡ್ತಾ ಇದ್ದೀವಿ. ನಾವೆಲ್ಲ ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲರ ನ್ಯಾಯ ಒಂದೇ, ಸರ್ವರಿಗೂ ನ್ಯಾಯ, ದುರ್ಬಲರಿಗೂ ನ್ಯಾಯ, ಅದು ಮನೆ ಬಾಗಿಲಲ್ಲಿ ನ್ಯಾಯ ಅನ್ನೋದು ನಮ್ಮ ಅದಾಲತಲ್ಲಿ ಇರೋದಿಲ್ಲ. ನಿಮಗೆ ನ್ಯಾಯ ಇವತ್ತೇನು ತೀರ್ಮಾನ ಮಾಡ್ಕೋತೀರಾ, ನಾವೇನು ಅವಾರ್ಡ್ ಬರೀತೀವಿ, ಅದು ಅಂತಿಮ ಆಗ್ತದೆ. ಆ ಅವಾರ್ಡ್ ಸುಪ್ರೀಂ ಕೋರ್ಟ್ ತೀರ್ಪಾಗದಂತೆ ಈಗ ಸರಿಸಮಾನವಾಗಿ ಶಾಂತಿಗೆ ಬರ್ತದೆ ಅಂತ ಹೇಳ್ತಾ ನಾವೆಲ್ಲರೂ ಹೆಚ್ಚಿನ ಪ್ರಕರಣಗಳೆಲ್ಲ ಬಗೆಹರಿಸಿಕೊಂಡು ಶಾಂತಿಯಿಂದ, ನೆಮ್ಮದಿಯಿಂದ, ಆರೋಗ್ಯದಿಂದ ನಮ್ಮ ಜೀವನ ಸಾಕ್ಷಿ ಅಂತ ಹೇಳ್ತಾ ನಾವು ಮಾತು ಮುಗಿಸ್ತೀವಿ. ಇನ್ನು ಲೋಕ್ ಅದಾಲತ್ನಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದ 12 ದಂಪತಿಗಳ ನಡುವೆ ಸಂಧಾನ ನಡೆಯಿತು. ಸಂಧಾನದಿಂದ ಈ ದಂಪತಿ ಮತ್ತೆ ಒಂದಾಗಿ ದಾಂಪತ್ಯ ಜೀವನ ನಡೆಸಲು ಅನುವಾಯಿತು. ನ್ಯಾಯಾಲಯದಲ್ಲಿ ಒಟ್ಟು 7,171 ಪ್ರಕರಣಗಳು ಮತ್ತು ವ್ಯಾಜ್ಯಪೂರ್ವ 90,101 ಪ್ರಕರಣಗಳನ್ನು ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು. ಸಂಧಾನದ ಪ್ರಕರಣಗಳಲ್ಲಿ 21,84,84,377 ರೂಪಾಯಿಗಳು ಪಾವತಿಯಾಯಿತು. ಆಸ್ತಿ ವಿವಾದದ ಸಿವಿಲ್ ಪ್ರಕರಣಗಳು, ಸಹೋದರರ ನಡುವೆ ಪಾಲು ವಿಭಾಗದ ತಕರಾರು, ಬ್ಯಾಂಕ್ ಸಾಲ ವಸೂಲಾತಿ, ರಸ್ತೆ ನಿಯಮ ಉಲ್ಲಂಘನೆಯ ದಂಡ ಪಾವತಿ, ಮರಳು ಕಳ್ಳತನ, ಚೆಕ್ ಅಮಾನ್ಯ ಸೇರಿದಂತೆ ರಾಜಿ ಆಗಬಲ್ಲ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ನ್ಯಾಯಾಧೀಶರು, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಅಭಿಲಾಷ್, ವಕೀಲರು ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಅಪಘಾತದಲ್ಲಿ ಮೃತನಾಗಿದ್ದ ತಮ್ಮನ ನೆನಪಿನಲ್ಲಿ ಹುಟ್ಟುಹಬ್ಬ ಆಚರಣೆ, ಉಚಿತ ಹೆಲ್ಮೆಟ್ ನೀಡಿ ಮೆಚ್ಚುಗೆ ಪಡೆದ ಅಣ್ಣ. ಜಿಲ್ಲಾ ಪೊಲೀಸ್ ವತಿಯಿಂದ ಹೆಲ್ಮೆಟ್ ಕಡ್ಡಾಯ, ದ್ವಿಚಕ್ರ ವಾಹನ ಸವಾರರಿಗೆ ದಂಡದ ಬಿಸಿ, ಹೆಲ್ಮೆಟ್ ಖರೀದಿಗೆ ಕ್ಯೂ ನಿಂತ ಸವಾರರು. ಶಿವಾಜಿ ಮಹಾರಾಜರು ಸ್ವಾಭಿಮಾನದ ಸಂಕೇತ, ಭಾರತೀಯರು ಅವರ ಪ್ರೇರಣೆ ತೆಗೆದುಕೊಂಡಿದ್ದಾರೆ, ಶಾಸಕ ಪುಟ್ಟಸ್ವಾಮಿ ಗೌಡ.
ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.